ಇಲ್ಲ, ಬೆಂಗಳೂರಲ್ಲಿ ಏನೋ ನಡೆದಿದೆ. ಏನು ಅಂತ ತಿಳ್ಕೊಬೇಕಲ್ಲ. ಹೇಗೆ ತಿಳ್ಕೊಳ್ಳಿ? ಹಾಂ, ಹಾಸ್ಪಿಟ್ಲಿಗೆ ಫೋನ್ ಮಾಡಿ ತಿಳ್ಕೊತೀನಿ. ಪ್ಲೀಸ್ ನನಗೆ ಆ ಡಾಕ್ಟರ್ ನಂಬರನ್ನು ಸೆಂಡ್ ಮಾಡ್ತೀರಾ? ಸರಿ ಸರ್, ಒಂದು ನಿಮಿಷ. ಓಕೆ. ಹಲೋ. ಹಾಂ, ಹಲೋ ಡಾಕ್ಟರ್. ನಾನು ಪ್ರಬಲ ಅಂತ, ಪರಶುರಾಮ್ ಅವ್ರ ಸನ್ನಿಲ್ಲ ಮಾತಾಡ್ತಿದ್ದೀನಿ. ಅವರು ಹೆಲ್ತ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಎಲ್ಲನೂ ರಾಮ್ ಸರ್ ಹತ್ರನೇ ಹೇಳಿದ್ದೀನಲ್ಲ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಅವ್ರ ನಮ್ಮ ಹತ್ರ ಏನೂ ಹೇಳ್ತಾನೆ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತಲೇ ಕಾಲ್ ಮಾಡಿದೆ. ಇಲ್ಲ ಸರ್, ನಾವು ಆ ಥರ ಯಾವುದೇ ಪೇಷಂಟ್ ವಿಷಯನ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಸಾರಿ ಡಾಕ್ಟರ್, ಪ್ಲೀಸ್ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಸ್ವಲ್ಪ ಅಪ್ಡೇಟ್ ಮಾಡಿ. ನಮಗೆಲ್ಲ ಅವ್ರದ್ದೇ ಚಿಂತೆ ಆಗೋಗಿದೆ. ಆ ಕನ್ಸರ್ನಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ಏನಾದರೂ ಫರ್ದರ್ ಟ್ರೀಟ್ಮೆಂಟ್ ಬೇಕಾ ಅಂತ. ನೋ ಸರ್, ನಾವು ಓವರ್ ದಿ ಫೋನ್ ಏನು ಡೀಟೇಲ್ಸ್ನೂ ಕೊಡೋಕ್ಕಾಗಲ್ಲ. ಮೋರೋವರ್, ಅವ್ರ ಕೇಸ್ ಶೀಟಲ್ಲಿ ಕೇರ್ ಟೇಕರ್ ಮಿಸಸ್ ಕಾತ್ಯಾಯಿನಿ ಅಂತ ಇದೆ. ಅವ್ರು ಕೇಳಿದ್ರೆ ಅದು ಪೇಷಂಟ್ ಒಪ್ಪಿಗೆ ಕೊಟ್ಟರೆ ಹೇಳಬಹುದು. ವಿ ಡೋಂಟ್ ನೋ ಯುವರ್ ಐಡೆಂಟಿಟಿ. ಸಾರಿ ಸರ್. ಹಲೋ ಡಾಕ್ಟರ್. ಡ್ಯಾಮ್ ಇಟ್, ನನಗೆ ಐಡೆಂಟಿಟಿ ಇಲ್ವಂತೆ. ಈ ಸಾಮ್ರಾಜ್ಯದ ಡಿಕ್ಟೇಟರ್ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ. ನನಗೆ ಐಡೆಂಟಿಟಿ ಇಲ್ವಂತೆ. ಇಲ್ಲ, ನಮ್ಮ ಮಾವನ ಹೆಣನ ಇವರ ಹಾಸ್ಪಿಟ್ಲಿಗೆ ಹೆಣವಾಗಿ ಕಳಿಸ್ತೀನಲ್ಲ, ಆಗ ನನ್ನ ಐಡೆಂಟಿಟಿ ಏನು ಅಂತ ಗೊತ್ತಾಗುತ್ತೆ. ಅಲ್ಲ, ಆ ಪೇಷಂಟ್ ಡೀಟೇಲ್ಸ್ನ ಡಿಸ್ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ ಅಂತ ಯಾಕೆ ಹೇಳಿದ್ರು? ಅಂಥದ್ದೇನಿರ್ಬೋದು? ಇಲ್ಲ, ನನ್ನ ಬೆನ್ನ ಹಿಂದೆ ಏನೋ ನಡೆದಿದೆ. ಇರಲಿ, ಇವತ್ತು ರಾತ್ರಿ ಡಿನ್ನರಲ್ಲಿ ಅದೇನು ಅನೌನ್ಸ್ ಮಾಡ್ತಾರೋ ಮಾಡಲಿ. ಆಮೇಲೆ ನನ್ನ ಆಟನ ಶುರು ಮಾಡ್ಕೋತೀನಿ. ಏನೋ ಪ್ರೀತು ಇದು, ನೀನು ಈ ಥರ ನಡ್ಕೋತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನು ಈ ಥರ ಬಿಹೇವ್ ಮಾಡೋದು ಸ್ವಲ್ಪನೂ ಸರಿ ಇರೋದಿಲ್ಲ. ಇನ್ನೇನು ಮಾಡ್ಬೇಕಣ್ಣ ನಾನು? ಏನು ಮಾಡಲಿ ಅಂದರೆ, ಅಲ್ಲಿ ಎಲ್ಲರೂ ಇದ್ದಾರೆ ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ಅಪ್ಪ ಏನು ಅನ್ಕೋತಾರೆ? ನೀನು ಈ ಥರ ಸಡನ್ನಾಗಿ ಎದ್ದು ಬಂದರೆ ಮನೆಯವ್ರಿಗೆ, ಅಕ್ಕನಿಗೆ ಡೌಟ್ ಬರಲ್ವೇನೋ? ಪ್ಲೀಸ್ ಪ್ರೀತು, ನೀನು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋ. ಹೇಗೆ ನಾನು ಕಂಟ್ರೋಲ್ ಮಾಡ್ಕೊಳ್ಳಿ? ಮಾಡ್ಕೊಳ್ಳೇಬೇಕು ಪ್ರೀತು. ಈಗ ಬೇರೆ ದಾರಿ ಇಲ್ಲ. ಅಲ್ಲಿ ನೋಡಿದ್ರೆ ಅಪ್ಪ ಏನೋ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ನೀನು ನೋಡಿದ್ರೆ ಏನು ಬೇಡ ಅಂತ ಬುದ್ಧನ್ ಥರ ಎದ್ದು ಬಂದಿದ್ಯಾ. ನನ್ನ ಗುರಿ, ನನ್ನ ಡೆಸ್ಟಿನಿ ಕಾವೇರಿ ಅಂತ ಅನ್ಕೊಂಡಿದ್ದೆ. ಆದರೆ ಅವಳೇ ಇಲ್ಲ ಅಂದಮೇಲೆ ನನಗೇನು ತೋಚ್ತಾನೆ ಇಲ್ಲ. ಅವಳು ನನ್ನೇ ಪ್ರೀತಿ ಮಾಡ್ತಿದ್ದಾಳೆ ಅಂತ ನಂಬಿ ಎಲ್ಲ ಹೇಳ್ಬಿಟ್ಟೆ. ಆದರೆ ಅವಳು ನನಗೆ ಮೋಸ ಮಾಡಿಬಿಟ್ಲು. ಪ್ರತಿ ಸಲನೂ ಅಷ್ಟೆ, ಅವಳನ್ನ ನಂಬಿ ನಾನೇ ಮೋಸ ಹೋಗ್ತಿದ್ದೀನಿ. ಪ್ರೀತು, ನೀನು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋ. ನೋಡು,
ಬೇರೆಯವರು ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ರೆ ನಾವು ಅದ್ರ ಬಗ್ಗೆ ಯೋಚಿಸ್ಬೇಕು. ಆದರೆ ಇವಳ ವಿಷಯದಲ್ಲಿ ಹಾಗಲ್ಲ. ಕಾವೇರಿ ಬಗ್ಗೆ ಅಕ್ಕ ಹೇಳೋದು ಸರಿ ಅಂತ ನಂಗೆ ಅನ್ಸುತ್ತೆ. ಅವಳು ತುಂಬಾ ಕ್ಯಾಲ್ಕುಲೇಟಿವ್. ಅವಳು ಯಾರ ಎಮೋಷನ್ಸ್ಗೂ ಬೆಲೆ ಕೊಡಲ್ಲ. ಅವಳಿಗೇನು ಬೇಕೋ ಅದನ್ನೇ ಮಾಡ್ತಾಳೆ. ಆದರೆ ಅವಳು ಯಾಕೆ ಹಾಗಂದ್ಲು ಅಂತ ನನಗೆ ಗೊತ್ತಾಗಬೇಕು. ಯಾಕಂದರೆ ಬ್ಯಾಂಗ್ಳೂರ್ ಹೋದಾಗ ನೀನು ಮೊದಲಿನ ಥರನೇ ನನ್ನ ಇನ್ನೂ ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳಿದ್ಲು. ನಾನು ಕೂಡ ಹ್ಞೂ ಅಂದೆ. ಅದಕ್ಕೆ ಪಾರ್ಟಿ ಆದ್ಮೇಲೆ ಉತ್ತರ ಕೊಡ್ತೀನಿ ಅಂತಲೂ ಹೇಳಿದ್ಲು. ನೋಡು ಪ್ರೀತು, ನೀ ಸ್ವಲ್ಪ ಬೇರೆ ಥರ ಯೋಚನೆ ಮಾಡು. ಅವಳು ನೀ ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳಲ್ಲೇ ಹೊರತು ಅವಳು ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿಲ್ವಲ್ಲ. ಹಾಗಲ್ಲ ಅಣ್ಣ, ಅವಳ ಮೇಲೆ ಯಾರೋ ಪ್ರೆಷರ್ ಆಗ್ತಿದ್ದಾರೆ ಅಂತ ನನಗೊಂದು ಡೌಟ್ ಇದೆ. ಯಾಕಂದ್ರೆ ಉತ್ತರ ಹೇಳ್ತೀನಿ ಅಂತ ಹೇಳ್ದವಳು ಸಡನ್ನಾಗಿ ಚೇಂಜ್ ಆಗಿದ್ದಾಳೆ ಅಂದರೆ ಏನರ್ಥ? ದೇರ್ ಮೇ ಬಿ ಸಮ್ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ದಿಸ್. ಎಂಥ ಮಣ್ಣು ಇಲ್ಲ. ಅವಳ ಮೇಲೆ ಒತ್ತಡ ಇದೆ ಅಂತ ಹೇಳೋದಕ್ಕೆ ಅವಳ ಕುತ್ತಿಗೆ ಮೇಲೆ ಯಾರು ಚಾಕು ಇಟ್ಟಿದಾರ? ಅವಳದೇನೇ ಡಿಸಿಷನ್ ಇದ್ರೂ ಅದು ಅವಳ ಪರ್ಸನಲ್. ನೀನು ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಅವಳ ಮನಸ್ಸಲ್ಲಿ ನೀನು ಇಲ್ಲ ಅಂದಮೇಲೆ ನೀನು ಅವಳ ಹಿಂದೆ ಹೋಗೋದು ಸರಿ ಇರೋದಿಲ್ಲ. ಅದು ಹಾಗಲ್ಲ. ಎಸ್ ಪ್ರೀತು, ಪ್ರೀತಿ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹುಡುಗಿಗೆ ಫೋರ್ಸ್ ಮಾಡಬಾರ್ದು. ಅದು ತಪ್ಪು. ಪ್ರೀತಿ ಯಾವತ್ತೂ ಬಲವಂತದ ಮಾಘಸ್ನಾನ ಆಗಬಾರ್ದು. ಅವಳಾಗೆ ಬರಬೇಕು. ಅದನ್ನೇ ಪ್ರೀತಿ ಅನ್ನೋದು. ಅಷ್ಟೇ ಅಂತೀಯಾ? ಅಷ್ಟೇ. ಅವಳು ನಿನ್ನ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾಳೆ. ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟೊಂದು ಟೈಮ್ ಬೇಕಾ? ಅದನ್ನ ಅಲ್ಲೇ ಹೇಳ್ತಿರ್ಲಿಲ್ವಾ? ಪಾರ್ಟಿಗೆ ಬಂದು ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲೋ ಏನೋ, ಯಾರಿಗ್ ಗೊತ್ತು? ಹಾಗೆ ಡೈರೆಕ್ಟಾಗಿ ಹೇಳೋ ಬದಲು ಈ ಥರ ಇಂಡೈರೆಕ್ಟಾಗಿ ಹೇಳ್ತಿದ್ದಾಳೆ ಅಷ್ಟೇ. ನೋಡು ಪ್ರೀತು, ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ನಿನ್ನ ಲೈಫ್ ಬಗ್ಗೆ ಯೋಚನೆ ಮಾಡು. ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಆಗ ಎಲ್ಲ ಮರಿಬಹುದು. ನೋಡು, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅಪ್ಪನ್ನ ನೆಗ್ಲೆಕ್ಟ್ ಮಾಡೋ ಥರ ನಡ್ಕೋಬೇಡ. ಅವರೇ ಈ ವಯಸ್ಸಲ್ಲಿ ಅಷ್ಟು ಲವಲವಿಕೆಯಿಂದ ಇದ್ದಾರೆ. ನಿನಗೇನೋ ಬಂದಿದೆ? ನೋಡು, ನೀನ್ ಚೆನ್ನಾಗಿದ್ರೆ ನಿನ್ ಮುಂದೆ ಇಂಥ ಕಾವೇರಿಗಳು 1000 ಬಂದು ಕ್ಯೂ ನಿಂತ್ಕೋತಾರೆ. ಚೇರ್ ಅಪ್ ಬ್ರೋ. ಏನು ಯೋಚನೆ ಮಾಡಬೇಡ. ಓಕೆ? ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ? I just love you, Preetu. ಎಂಥ ಸುಂದರವಾದ ಬದುಕು. ನಾನು ಎಷ್ಟೊಂದು ಕನ್ಸುಗಳನ್ನ ಕಂಡಿದ್ದೆ. ನನ್ನ ನೆಮ್ಮದಿ, ಪ್ರೀತಿ ಎಲ್ಲ ಮಂಚಿನ ಹಾಗೆ ಕರ್ಕೋಯ್ತು. ಡು ಯು ಸ್ಟಿಲ್ ಲವ್ ಮೀ? ಯಾವಾಗಲೂ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು ಫಾರ್ ಎವರ್. ನೀನು ನನ್ನನ್ನು ಲವ್ ಮಾಡ್ತಾ ಇದೆಯಾ? ನಾನು ನಿನಗೆ ಪಾರ್ಟಿ ಆದ್ಮೇಲೆ ಹೇಳ್ತೀನಿ. ಇವತ್ತಿನ ಪಾರ್ಟಿ ನನ್ನ ಲೈಫ್ನ ಚೇಂಜ್ ಮಾಡುತ್ತೆ. ಕೌಂಟ್ ಡೌನ್ ಶುರು. ಈ ಕಷಾಯ ನಿನ್ಗೆ ಅಷ್ಟೇ ಅಲ್ಲ ಕಣವ, ನಿನ್ ಹೊಟ್ಟೆಲಿರೋ ಮಗುಗೂ ಕೂಡ ಒಳ್ಳೇದಾಗತ್ತೆ. ಪ್ರೀತಿಸ್ತವನ್ ಮುಂದೆನೆ ನಾನು ಇನ್ಯಾರನ್ನೋ ಮದುವೆ ಆಗ್ತಿದ್ದೀನಿ ಅನ್ನೋ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು.